ಸ್ಟೋರೀಸ್ ನಾವು ಗಮನಿಸ್ತಾ ಇದ್ವಿ. ಸಹ್ಯಾದ್ರಿಗೆ ಸಂಕಷ್ಟ ಅಂತ ಕಾರಣ ಏನಪ್ಪಾ ಅಂದ್ರೆ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ ನಿರಂತರವಾಗಿ ಗುಡ್ಡ ಕುಸಿತ ಭೂಕುಸಿತ ಉಂಟಾಗ್ತಾ ಇದೆ. ಎಲ್ಲೆಲ್ಲಿ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಮಹಾರಾಷ್ಟ್ರ, ಕೇರಳ, ಕರ್ನಾಟಕದಲ್ಲೂ ಕೂಡ ಭೂಕುಸಿತ ಗುಡ್ಡ ಕುಸಿತಗಳಾಗ್ತಾ ಇದೆ. ಸಹಜವಾಗಿ ಕರ್ನಾಟಕದಲ್ಲೂ ಕೂಡ ಆತಂಕದ ವಾತಾವರಣ. ಕರ್ನಾಟಕ, ಕೇರಳ, ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಪಶ್ಚಿಮ ಘಟ್ಟದ ಸಾಲು ವಯನಾಡಿನಲ್ಲೂ ಕೂಡ ಅತ್ಯಂತ ದೊಡ್ಡ ದುರಂತ ಸಂಭವಿಸಿ ಬಿಟ್ಟಿದೆ. ಅದು ಎಷ್ಟು ಭೀಕರವಾಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನದಿಯ ಜೊತೆಗೆ ಗುಡ್ಡ ಕುಸಿತ ಆಗಿರೋದ್ರಿಂದ 3 ಗ್ರಾಮಗಳು, 400 ಮನೆ, 292 ಜನ ಮೃತಪಟ್ಟಿದ್ದಾರೆ. ಈಗಲೂ ಕೂಡ ಸಿಕ್ಕಲ್ಲಿ ಮೃತದೇಹಗಳು ಛಿದ್ರವಾಗಿ ಬಿದ್ದಿರೋದು, ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗ್ತಾ ಇರೋದು ಬಹಳ ಆತಂಕಕಾರಿ ವಿಚಾರ ಇದೆ. 4ನೇ ದಿನದಲ್ಲಿ ಕಾರ್ಯಾಚರಣೆ ನಿರಂತರವಾಗಿ ಆಗ್ತಾ ಇದೆ. ಕೇರಳದಲ್ಲಿ ಗುಡ್ಡ ಕುಸಿತ ಆಗಿದೆ ಅಂದ್ರೆ ಸಹಜವಾಗಿ ಅದು ಕರ್ನಾಟಕಕ್ಕೂ ಕೂಡ ಎಚ್ಚರಿಕೆ ಗಂಟೆ ಅಂತ ತಜ್ಞರು ಹೇಳ್ತಿದ್ದಾರೆ. ಇಲ್ಲೂ ಕೂಡ ಬಹುತೇಕ ಕಡೆ ಗುಡ್ಡ ಕುಸಿತದ ಆತಂಕ ಕರ್ನಾಟಕದಲ್ಲೂ ಕೂಡ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇದೆ. ಅಲರ್ಟ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಕೇರಳದ ವಯನಾಡು ಅಂತ ಬಂದಾಗ ಅಲ್ಲೂ ಕೂಡ ಅಲರ್ಟ್ ಮಾಡಿರ್ಬೇಕಲ್ಲ. 1 ವಾರಕ್ಕೂ ಹೆಚ್ಚು ಕಾಲ ಅಲ್ಲೂ ಕೂಡ ಮಳೆ ಆಗ್ತಾ ಇತ್ತು. ಅದು ಕೂಡ 57 ಸೆಂಟಿಮೀಟರ್ ಮಳೆ ಆಗ್ತಾ ಇತ್ತು. ಆದ್ರೂ ಕೂಡ ಅವ್ರಿಗೆ ಎಚ್ಚರಿಸಿರ್ಲಿಲ್ವಾ ಜನಕ್ಕೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ, ಎಚ್ಚರಿಕೆಯ ಗಂಟೆ ನೀಡಲಾಗಿತ್ತು 2 ದಿನದ ಹಿಂದೆಯೇ. ಆದ್ರೆ ಜನ ಮಳೆ ಆಗಬಹುದು, ಪ್ರವಾಹ ಬರಬಹುದು, ಬಟ್ ಬೇರೆಡೆಗೆ ಶಿಫ್ಟ್ ಆಗುವಂತ ನಿರ್ಧಾರ ಮಾಡಿದ್ರು. ಆದ್ರೆ ಗುಡ್ಡ ಕುಸಿತ ಆಗುತ್ತೆ ಅಂತ ಯಾರು ಕೂಡ ಅಂದಾಜು ಮಾಡಿರ್ಲಿಲ್ಲ. ನೋಡಿ, ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಗುಡ್ಡ ಕುಸಿತದ ಆತಂಕ ಬಹುತೇಕ ಕಡೆ ಮನೆ ಮಾಡಿದೆ. ಈ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು ಏನಿದೆ, ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಆ ಕುರಿತ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಕರುನಾಡಲ್ಲೂ ವೈನಾಡು ಆತಂಕ. ವರುಣಾರ್ಭಟಕ್ಕೆ ನಡುಗುತ್ತಿದೆ ಧಾರೆ. ಪ್ರಕೃತಿ ಮುನಿಸಿಗೆ ಕೇರಳ ತತ್ತರಿಸಿದೆ. ಗುಡ್ಡ ಕುಸಿತದ ದುರಂತಕ್ಕೆ ದೇವರ ನಾಡಲ್ಲಿ ಬದುಕೆ ಕೊಚ್ಚಿ ಹೋಗಿದೆ. ಇತ್ತ ಕರ್ನಾಟಕದಲ್ಲೂ ವೈನಾಡಿನ ಆತಂಕ ಎದುರಾಗಿದೆ. ರಾಜ್ಯದ ಹಲವೆಡೆ ಭೂ ಕುಸಿತವಾಗಿದೆ. ನಡುಗುತ್ತಿದೆ ಸಹ್ಯಾದ್ರಿಯ ಒಡಲು. ಎಡಬಿಡದೆ ಸುರಿದ ಭಾರೀ ಮಳೆಗೆ ಶಿವಮೊಗ್ಗದ ಹಲವು ಕಡೆ ಭೂ ಕುಸಿತವಾಗಿದೆ. ಇದರಿಂದಾಗಿ ಮಲೆನಾಡು ಭಾಗದ ಜನರಲ್ಲಿ ಆತಂಕ ಶುರುವಾಗಿದೆ. ರಸ್ತೆಯಲ್ಲಿ ಗುಡ್ಡದ ಮಣ್ಣು ಕುಸಿದು ಬಿದ್ದಿದ್ದು ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಯಿತು. ಶಿರಾಡಿ ಘಾಟ್ನಲ್ಲಿ ಕ್ಷಣಕ್ಕೂ ಆತಂಕ. ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು ಬಳಿ ಏನು ರಾಷ್ಟ್ರೀಯ ಹೆದ್ದಾರಿ 75 ಇತ್ತು, ಇಲ್ಲಿ ರಸ್ತೆ ಕುಸಿತ ಆಗಿತ್ತು. ಆ ರಸ್ತೆ ಕುಸಿತ ಆದಂತಹ ಪಕ್ಕದ ಜಾಗ ಏನಿದೆ ಕಣಿವೆ ಪ್ರದೇಶ, ಹಾಸನದ ಶಿರಾಡಿ ಘಾಟ್ನಲ್ಲಿ ಕ್ಷಣಕ್ಕೂ ಆತಂಕ ಶುರುವಾಗಿದೆ. ದೊಡ್ಡ ತಪ್ಪಲು ಬಳಿ 4ನೇ ಬಾರಿ ಗುಡ್ಡ ಕುಸಿತವಾಗಿದೆ. ಇನ್ನು ಸಕಲೇಶಪುರ ತಾಲೂಕಿನ ಎಡಕುಮುರಿಯಲ್ಲಿ ರೈಲ್ವೆ ಹಳಿಯ ಮೇಲೆ ಗುಡ್ಡ ಕುಸಿತವಾಗಿದೆ. ದಟ್ಟ ಕಾಡಲ್ಲಿ 6ನೇ ದಿನವೂ 150ಕ್ಕೂ ಹೆಚ್ಚು ರೈಲ್ವೆ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಧಾರೆ ಕುಸಿತದ ಶಬ್ದಕ್ಕೆ ಬೆಚ್ಚಿಬಿದ್ದ ಜನರು. ಚಿಕ್ಕಮಗಳೂರಿನ ಕಳಸಾ ತಾಲೂಕು ಕುನ್ನಿಹಳ್ಳದಲ್ಲಿ ಗುಡ್ಡ ಕುಸಿತವಾಗಿದೆ. ಧಾರೆ ಕುಸಿತದ ಶಬ್ದಕ್ಕೆ ಜನರು ಬೆಚ್ಚಿಬಿದ್ದಿದ್ದಾರೆ. ಬೆಳ್ತಂಗಡಿಯಲ್ಲಿ ಗುಡ್ಡ ಕುಸಿದು ಅವಾಂತರ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಭಾರಿ ಮಳೆಗೆ ಕುಸಿದ ರಸ್ತೆ. ಕೊಡಗು ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇದೆ. ಅದರಲ್ಲೂ ಮಡಿಕೇರಿ ತಾಲೂಕಿನ ಬೆಟ್ಟಗೇರಿ ಗ್ರಾಮದಲ್ಲಿ ರಸ್ತೆಯೊಂದು ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ. ಈಗ ಮಡಿಕೇರಿಯ ಬೆಟ್ಟಗೇರಿಯಲ್ಲಿ ಭಾರಿ ಮಳೆಗೆ ರಸ್ತೆ ಕುಸಿತವಾಗಿದ್ದು ಜನರು ಸಂಚಾರಕ್ಕೆ ಪರದಾಡುವಂತಾಗಿದೆ. ಕೇರಳದಲ್ಲಿ ಭೂ ಕುಸಿತದ ಬೆನ್ನಲ್ಲೇ ರಾಜ್ಯದ ಕರಾವಳಿ, ಮಲೆನಾಡಲ್ಲಿ ಭೂ ಕುಸಿತದ ಆತಂಕ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನನ್ನ ಟಾಪ್ ಸ್ಟೋರೀಸ್ ನಾವು ಗಮನಿಸ್ತಾ ಇದ್ವಿ. ಸಹ್ಯಾದ್ರಿಗೆ ಸಂಕಷ್ಟ ಅಂತ ಕಾರಣ ಏನಪ್ಪಾ ಅಂದ್ರೆ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ ನಿರಂತರವಾಗಿ ಗುಡ್ಡ ಕುಸಿತ ಭೂಕುಸಿತ ಉಂಟಾಗ್ತಾ ಇದೆ. ಎಲ್ಲೆಲ್ಲಿ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಮಹಾರಾಷ್ಟ್ರ, ಕೇರಳ, ಕರ್ನಾಟಕದಲ್ಲೂ ಕೂಡ ಭೂಕುಸಿತ ಗುಡ್ಡ ಕುಸಿತಗಳಾಗ್ತಾ ಇದೆ. ಸಹಜವಾಗಿ ಕರ್ನಾಟಕದಲ್ಲೂ ಕೂಡ ಆತಂಕದ ವಾತಾವರಣ.
ಕರ್ನಾಟಕ, ಕೇರಳ, ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಪಶ್ಚಿಮ ಘಟ್ಟದ ಸಾಲು ವಯನಾಡಿನಲ್ಲೂ ಕೂಡ ಅತ್ಯಂತ ದೊಡ್ಡ ದುರಂತ ಸಂಭವಿಸಿ ಬಿಟ್ಟಿದೆ. ಅದು ಎಷ್ಟು ಭೀಕರವಾಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನದಿಯ ಜೊತೆಗೆ ಗುಡ್ಡ ಕುಸಿತ ಆಗಿರೋದ್ರಿಂದ 3 ಗ್ರಾಮಗಳು, 400 ಮನೆ, 292 ಜನ ಮೃತಪಟ್ಟಿದ್ದಾರೆ. ಈಗಲೂ ಕೂಡ ಸಿಕ್ಕಲ್ಲಿ ಮೃತದೇಹಗಳು ಛಿದ್ರವಾಗಿ ಬಿದ್ದಿರೋದು, ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗ್ತಾ ಇರೋದು ಬಹಳ ಆತಂಕಕಾರಿ ವಿಚಾರ ಇದೆ. 4ನೇ ದಿನದಲ್ಲಿ ಕಾರ್ಯಾಚರಣೆ ನಿರಂತರವಾಗಿ ಆಗ್ತಾ ಇದೆ. ಕೇರಳದಲ್ಲಿ ಗುಡ್ಡ ಕುಸಿತ ಆಗಿದೆ ಅಂದ್ರೆ ಸಹಜವಾಗಿ ಅದು ಕರ್ನಾಟಕಕ್ಕೂ ಕೂಡ ಎಚ್ಚರಿಕೆ ಗಂಟೆ ಅಂತ ತಜ್ಞರು ಹೇಳ್ತಿದ್ದಾರೆ. ಇಲ್ಲೂ ಕೂಡ ಬಹುತೇಕ ಕಡೆ ಗುಡ್ಡ ಕುಸಿತದ ಆತಂಕ ಕರ್ನಾಟಕದಲ್ಲೂ ಕೂಡ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇದೆ, ಅಲರ್ಟ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಕೇರಳದ ವಯನಾಡು ಅಂತ ಬಂದಾಗ ಅಲ್ಲೂ ಕೂಡ ಅಲರ್ಟ್ ಮಾಡಿರಬೇಕಲ್ಲ. 1 ವಾರಕ್ಕೂ ಹೆಚ್ಚು ಕಾಲ ಅಲ್ಲೂ ಕೂಡ ಮಳೆ ಆಗ್ತಾ ಇತ್ತು, ಅದು ಕೂಡ 57 ಸೆಂಟಿಮೀಟರ್ ಮಳೆ ಆಗ್ತಾ ಇತ್ತು. ಆದರೂ ಕೂಡ ಅವ್ರಿಗೆ ಎಚ್ಚರಿಸಿರ್ಲಿಲ್ವಾ ಜನಕ್ಕೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಇಲ್ಲ, ಎಚ್ಚರಿಕೆಯ ಗಂಟೆ ನೀಡಲಾಗಿತ್ತು 2 ದಿನದ ಹಿಂದೆಯೇ. ಆದರೆ ಜನ ಮಳೆ ಆಗಬಹುದು, ಪ್ರವಾಹ ಬರಬಹುದು, ಬಟ್ ಬೇರೆಡೆಗೆ ಶಿಫ್ಟ್ ಆಗುವಂತಹ ನಿರ್ಧಾರ ಮಾಡಿದ್ರು. ಆದರೆ ಗುಡ್ಡ ಕುಸಿತ ಆಗುತ್ತೆ ಅಂತ ಯಾರು ಕೂಡ ಅಂದಾಜು ಮಾಡಿರಲಿಲ್ಲ. ನೋಡಿ, ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಗುಡ್ಡ ಕುಸಿತದ ಆತಂಕ ಬಹುತೇಕ ಕಡೆ ಮನೆ ಮಾಡಿದೆ. ಈ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು ಏನಿದೆ, ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಆ ಕುರಿತ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಕರುನಾಡಲ್ಲೂ ವೈನಾಡು ಆತಂಕ. ವರುಣಾರ್ಭಟಕ್ಕೆ ನಡುಗುತ್ತಿದೆ ಧಾರೆ. ಪ್ರಕೃತಿ ಮುನಿಸಿಗೆ ಕೇರಳ ತತ್ತರಿಸಿದೆ. ಗುಡ್ಡ ಕುಸಿತದ ದುರಂತಕ್ಕೆ ದೇವರ ನಾಡಲ್ಲಿ ಬದುಕೆ ಕೊಚ್ಚಿ ಹೋಗಿದೆ. ಇತ್ತ ಕರ್ನಾಟಕದಲ್ಲೂ ವೈನಾಡಿನ ಆತಂಕ ಎದುರಾಗಿದೆ. ರಾಜ್ಯದ ಹಲವೆಡೆ ಭೂ ಕುಸಿತವಾಗಿದೆ. ನಡುಗುತ್ತಿದೆ ಸಹ್ಯಾದ್ರಿಯ ಒಡಲು. ಎಡಬಿಡದೆ ಸುರಿದ ಭಾರೀ ಮಳೆಗೆ ಶಿವಮೊಗ್ಗದ ಹಲವು ಕಡೆ ಭೂ ಕುಸಿತವಾಗಿದೆ. ಇದರಿಂದಾಗಿ ಮಲೆನಾಡು ಭಾಗದ ಜನರಲ್ಲಿ ಆತಂಕ ಶುರುವಾಗಿದೆ. ರಸ್ತೆಯಲ್ಲಿ ಗುಡ್ಡದ ಮಣ್ಣು ಕುಸಿದು ಬಿದ್ದಿದ್ದು ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಯಿತು. ಶಿರಾಡಿ ಘಾಟ್ನಲ್ಲಿ ಕ್ಷಣಕ್ಕೂ ಆತಂಕ. ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು ಬಳಿ ಏನು ರಾಷ್ಟ್ರೀಯ ಹೆದ್ದಾರಿ 75 ಇತ್ತು, ಇಲ್ಲಿ ರಸ್ತೆ ಕುಸಿತ ಆಗಿತ್ತು. ಆ ರಸ್ತೆ ಕುಸಿತ ಆದಂತಹ ಪಕ್ಕದ ಜಾಗ ಏನಿದೆ, ಕಣಿವೆ ಪ್ರದೇಶ, ಹಾಸನದ ಶಿರಾಡಿ ಘಾಟ್ನಲ್ಲಿ ಕ್ಷಣಕ್ಕೂ ಆತಂಕ ಶುರುವಾಗಿದೆ. ದೊಡ್ಡ ತಪ್ಪಲು ಬಳಿ 4ನೇ ಬಾರಿ ಗುಡ್ಡ ಕುಸಿತವಾಗಿದೆ. ಇನ್ನು ಸಕಲೇಶಪುರ ತಾಲೂಕಿನ ಎಡಕುಮುರಿಯಲ್ಲಿ ರೈಲ್ವೆ ಹಳಿಯ ಮೇಲೆ ಗುಡ್ಡ ಕುಸಿತವಾಗಿದೆ. ದಟ್ಟ ಕಾಡಲ್ಲಿ 6ನೇ ದಿನವೂ 150ಕ್ಕೂ ಹೆಚ್ಚು ರೈಲ್ವೆ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಧಾರೆ ಕುಸಿತದ ಶಬ್ದಕ್ಕೆ ಬೆಚ್ಚಿಬಿದ್ದ ಜನರು. ಚಿಕ್ಕಮಗಳೂರಿನ ಕಳಸಾ ತಾಲೂಕು ಕುನ್ನಿಹಳ್ಳದಲ್ಲಿ ಗುಡ್ಡ ಕುಸಿತವಾಗಿದೆ. ಧಾರೆ ಕುಸಿತದ ಶಬ್ದಕ್ಕೆ ಜನರು ಬೆಚ್ಚಿಬಿದ್ದಿದ್ದಾರೆ. ಬೆಳ್ತಂಗಡಿಯಲ್ಲಿ ಗುಡ್ಡ ಕುಸಿದು ಅವಾಂತರ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಭಾರೀ ಮಳೆಗೆ ಕುಸಿದ ರಸ್ತೆ. ಕೊಡಗು ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇದೆ. ಅದರಲ್ಲೂ ಮಡಿಕೇರಿ ತಾಲೂಕಿನ ಬೆಟ್ಟಗೇರಿ ಗ್ರಾಮದಲ್ಲಿ ರಸ್ತೆಯೊಂದು ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ. ಈಗ ಮಡಿಕೇರಿಯ ಬೆಟ್ಟಗೇರಿಯಲ್ಲಿ ಭಾರೀ ಮಳೆಗೆ ರಸ್ತೆ ಕುಸಿತವಾಗಿದ್ದು ಜನರು ಸಂಚಾರಕ್ಕೆ ಪರದಾಡುವಂತಾಗಿದೆ. ಕೇರಳದಲ್ಲಿ ಭೂ ಕುಸಿತದ ಬೆನ್ನಲ್ಲೇ ರಾಜ್ಯದ ಕರಾವಳಿ, ಮಲೆನಾಡಲ್ಲಿ ಭೂ ಕುಸಿತದ ಆತಂಕ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನನ್ನ ಟಾಪ್ ಸ್ಟೋರೀಸ್ ನಾವು ಗಮನಿಸ್ತಾ ಇದ್ವಿ. ಸಹ್ಯಾದ್ರಿಗೆ ಸಂಕಷ್ಟ ಅಂತ ಕಾರಣ ಏನಪ್ಪಾ ಅಂದ್ರೆ, ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ ಆಗ್ತಾ ಇರೋದ್ರಿಂದ ನಿರಂತರವಾಗಿ ಗುಡ್ಡ ಕುಸಿತ, ಭೂ ಕುಸಿತ ಉಂಟಾಗ್ತಾ ಇದೆ. ಎಲ್ಲೆಲ್ಲಿ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಮಹಾರಾಷ್ಟ್ರ, ಕೇರಳ, ಕರ್ನಾಟಕದಲ್ಲೂ ಕೂಡ ಭೂಕುಸಿತ, ಗುಡ್ಡ ಕುಸಿತಗಳಾಗ್ತಾ ಇದೆ. ಸಹಜವಾಗಿ ಕರ್ನಾಟಕದಲ್ಲೂ ಕೂಡ ಆತಂಕದ ವಾತಾವರಣ. ಕರ್ನಾಟಕ, ಕೇರಳ, ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಪಶ್ಚಿಮ ಘಟ್ಟದ ಸಾಲು ವಯನಾಡಿನಲ್ಲೂ ಕೂಡ ಅತ್ಯಂತ ದೊಡ್ಡ ದುರಂತ ಸಂಭವಿಸಿ ಬಿಟ್ಟಿದೆ. ಅದು ಎಷ್ಟು ಭೀಕರವಾಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ.
ನದಿಯ ಜೊತೆಗೆ ಗುಡ್ಡ ಕುಸಿತ ಆಗಿರೋದ್ರಿಂದ 3 ಗ್ರಾಮಗಳು 400 ಮನೆ 292 ಜನ ಮೃತಪಟ್ಟಿದ್ದಾರೆ. ಈಗಲೂ ಕೂಡ ಸಿಕ್ಕಲ್ಲಿ ಮೃತದೇಹಗಳು ಛಿದ್ರವಾಗಿ ಬಿದ್ದಿರೋದು, ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗ್ತಾ ಇರೋದು ಬಹಳ ಆತಂಕಕಾರಿ ವಿಚಾರ ಇದು. 4ನೇ ದಿನದಲ್ಲಿ ಕಾರ್ಯಾಚರಣೆ ನಿರಂತರವಾಗಿ ಆಗ್ತಾ ಇದೆ. ಕೇರಳದಲ್ಲಿ ಗುಡ್ಡ ಕುಸಿತ ಆಗಿದೆ ಅಂದ್ರೆ ಸಹಜವಾಗಿ ಅದು ಕರ್ನಾಟಕಕ್ಕೂ ಕೂಡ ಎಚ್ಚರಿಕೆ ಗಂಟೆ ಅಂತ ತಜ್ಞರು ಹೇಳ್ತಿದ್ದಾರೆ. ಇಲ್ಲೂ ಕೂಡ ಬಹುತೇಕ ಕಡೆ ಗುಡ್ಡ ಕುಸಿತದ ಆತಂಕ ಕರ್ನಾಟಕದಲ್ಲೂ ಕೂಡ, ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇದೆ, ಅಲರ್ಟ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಕೇರಳದ ವಯನಾಡು ಅಂತ ಬಂದಾಗ ಅಲ್ಲೂ ಕೂಡ ಅಲರ್ಟ್ ಮಾಡಿರಬೇಕಲ್ಲ. 1 ವಾರಕ್ಕೂ ಹೆಚ್ಚು ಕಾಲ ಅಲ್ಲೂ ಕೂಡ ಮಳೆ ಆಗ್ತಾ ಇತ್ತು, ಅದು ಕೂಡ 57 ಸೆಂಟಿಮೀಟರ್ ಮಳೆ ಆಗ್ತಾ ಇತ್ತು. ಆದರೂ ಕೂಡ ಅವ್ರಿಗೆ ಎಚ್ಚರಿಸಿರ್ಲಿಲ್ವಾ ಜನಕ್ಕೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಇಲ್ಲ, ಎಚ್ಚರಿಕೆಯ ಗಂಟೆ ನೀಡಲಾಗಿತ್ತು 2 ದಿನದ ಹಿಂದೆಯೇ. ಆದರೆ ಜನ ಮಳೆ ಆಗಬಹುದು, ಪ್ರವಾಹ ಬರಬಹುದು, ಬಟ್ ಬೇರೆಡೆಗೆ ಶಿಫ್ಟ್ ಆಗುವಂತ ನಿರ್ಧಾರ ಮಾಡಿದ್ರು. ಆದರೆ ಗುಡ್ಡ ಕುಸಿತ ಆಗುತ್ತೆ ಅಂತ ಯಾರು ಕೂಡ ಅಂದಾಜು ಮಾಡಿರಲಿಲ್ಲ. ನೋಡಿ, ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಗುಡ್ಡ ಕುಸಿತದ ಆತಂಕ ಬಹುತೇಕ ಕಡೆ ಮನೆ ಮಾಡಿದೆ. ಈ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು ಏನಿದೆ, ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಆ ಕುರಿತ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಕರುನಾಡಲ್ಲೂ ವೈನಾಡು ಆತಂಕ. ವರುಣಾರ್ಭಟಕ್ಕೆ ನಡುಗುತ್ತಿದೆ ಧಾರೆ. ಪ್ರಕೃತಿ ಮುನಿಸಿಗೆ ಕೇರಳ ತತ್ತರಿಸಿದೆ. ಗುಡ್ಡ ಕುಸಿತದ ದುರಂತಕ್ಕೆ ದೇವರ ನಾಡಲ್ಲಿ ಬದುಕೆ ಕೊಚ್ಚಿ ಹೋಗಿದೆ. ಇತ್ತ ಕರ್ನಾಟಕದಲ್ಲೂ ವೈನಾಡಿನ ಆತಂಕ ಎದುರಾಗಿದೆ. ರಾಜ್ಯದ ಹಲವೆಡೆ ಭೂ ಕುಸಿತವಾಗಿದೆ. ನಡುಗುತ್ತಿದೆ ಸಹ್ಯಾದ್ರಿಯ ಒಡಲು. ಎಡಬಿಡದೆ ಸುರಿದ ಭಾರೀ ಮಳೆಗೆ ಶಿವಮೊಗ್ಗದ ಹಲವು ಕಡೆ ಭೂ ಕುಸಿತವಾಗಿದೆ. ಇದರಿಂದಾಗಿ ಮಲೆನಾಡು ಭಾಗದ ಜನರಲ್ಲಿ ಆತಂಕ ಶುರುವಾಗಿದೆ. ರಸ್ತೆಯಲ್ಲಿ ಗುಡ್ಡದ ಮಣ್ಣು ಕುಸಿದು ಬಿದ್ದಿದ್ದು ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಯಿತು. ಶಿರಾಡಿ ಘಾಟ್ನಲ್ಲಿ ಕ್ಷಣಕ್ಕೂ ಆತಂಕ. ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು ಬಳಿ ಏನು ರಾಷ್ಟ್ರೀಯ ಹೆದ್ದಾರಿ 75 ಇತ್ತು, ಇಲ್ಲಿ ರಸ್ತೆ ಕುಸಿತ ಆಗಿತ್ತು. ಆ ರಸ್ತೆ ಕುಸಿತ ಆದಂತಹ ಪಕ್ಕದ ಜಾಗ ಏನಿದೆ, ಕಣಿವೆ ಪ್ರದೇಶ, ಹಾಸನದ ಶಿರಾಡಿ ಘಾಟ್ನಲ್ಲಿ ಕ್ಷಣಕ್ಕೂ ಆತಂಕ ಶುರುವಾಗಿದೆ. ದೊಡ್ಡ ತಪ್ಪಲು ಬಳಿ 4ನೇ ಬಾರಿ ಗುಡ್ಡ ಕುಸಿತವಾಗಿದೆ. ಇನ್ನು ಸಕಲೇಶಪುರ ತಾಲೂಕಿನ ಎಡಕುಮುರಿಯಲ್ಲಿ ರೈಲ್ವೆ ಹಳಿಯ ಮೇಲೆ ಗುಡ್ಡ ಕುಸಿತವಾಗಿದೆ. ದಟ್ಟ ಕಾಡಲ್ಲಿ 6ನೇ ದಿನವೂ 150ಕ್ಕೂ ಹೆಚ್ಚು ರೈಲ್ವೆ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಧಾರೆ ಕುಸಿತದ ಶಬ್ದಕ್ಕೆ ಬೆಚ್ಚಿಬಿದ್ದ ಜನರು. ಚಿಕ್ಕಮಗಳೂರಿನ ಕಳಸಾ ತಾಲೂಕು ಕುನ್ನಿಹಳ್ಳದಲ್ಲಿ ಗುಡ್ಡ ಕುಸಿತವಾಗಿದೆ. ಧಾರೆ ಕುಸಿತದ ಶಬ್ದಕ್ಕೆ ಜನರು ಬೆಚ್ಚಿಬಿದ್ದಿದ್ದಾರೆ. ಬೆಳ್ತಂಗಡಿಯಲ್ಲಿ ಗುಡ್ಡ ಕುಸಿದು ಅವಾಂತರ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಭಾರೀ ಮಳೆಗೆ ಕುಸಿದ ರಸ್ತೆ. ಕೊಡಗು ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇದೆ. ಅದರಲ್ಲೂ ಮಡಿಕೇರಿ ತಾಲೂಕಿನ ಬೆಟ್ಟಗೇರಿ ಗ್ರಾಮದಲ್ಲಿ ರಸ್ತೆಯೊಂದು ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ. ಈಗ ಮಡಿಕೇರಿಯ ಬೆಟ್ಟಗೇರಿಯಲ್ಲಿ ಭಾರೀ ಮಳೆಗೆ ರಸ್ತೆ ಕುಸಿತವಾಗಿದ್ದು ಜನರು ಸಂಚಾರಕ್ಕೆ ಪರದಾಡುವಂತಾಗಿದೆ. ಕೇರಳದಲ್ಲಿ ಭೂ ಕುಸಿತದ ಬೆನ್ನಲ್ಲೇ ರಾಜ್ಯದ ಕರಾವಳಿ ಮಲೆನಾಡಲ್ಲಿ ಭೂ ಕುಸಿತದ ಆತಂಕ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.